ನಮಸ್ಕಾರ. ನನ್ನ ಎಲ್ಲ ಹೂಗಾರ್ ಬಂಧು ಮಿತ್ರರು ಹಾಗೂ ನನ್ನ ಅಣ್ಣ ತಮ್ಮಂದಿರಿಗೆ ಶರಣಾರ್ಥಿ. ಬರ್ತಕ್ಕಂಥ ನವಂಬರ್ 8ರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೂಗಾರ್ ಮಾದಣ್ಣವರ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾಯಿದೆ. ಹಾಗಾಗಿ ಆಲ್ರೆಡಿ ಪ್ರತಿಯೊಬ್ಬರೂ ಕೂಡ ಹಳ್ಳಿಯಿಂದ, ತಾಲೂಕಿನಿಂದ, ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೂಗಾರ್ ಮಾದಣ್ಣವರ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ವಾಟ್ಸಪ್, ಫೇಸ್ಬುಕ್ ಮೂಲಕ ಎಲ್ಲರಿಗೆ, ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲರಿಗೆ ಈ ಸಂದೇಶವನ್ನು ರವಾನೆ ಆಗಿದೆ. ಆದರೂ ಕೂಡ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೂಗಾರ್ ಮಾದಣ್ಣವರ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾಯಿದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಗರು ಬರ್ತಾಯಿದ್ದಾರೆ. ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಸರ್ ಕೂಡ ಬರ್ತಾಯಿದ್ದಾರೆ. ಯಾಕಂದರೆ ಮೊನ್ನೆ ಭಾಳಷ್ಟು ನಿಗಮ ಮಂಡಳಿಗಳ ಅಧ್ಯಕ್ಷರನ್ನು ನೇಮಕ ಮಾಡಲಾಯಿತು. ಈ ಸರ್ಕಾರಕ್ಕೆ ಬಹುಶಃ ನಮ್ಮ ಹೂಗಾರ್ ಸಮಾಜ ಅವ್ರ ಕಣ್ಣಿಗೆ ಬೀಳಕ್ಕಿಲ್ಲೇನೋ ಬಹುಶಃ. ಈ ಸಮಾಜ ಅತಿ ಚಿಕ್ಕದದ ಅಂತ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಸಂಗ್ರಹಿಸಿಲ್ಲ ಏನೋ ಬಹುಶಃ ಗೊತ್ತಿಲ್ಲ. ಆದರೆ ಇವಾಗ ಒಂದು ಸಂದರ್ಭ ಬಂದಿದೆ. ಹೂಗಾರ್ ಜನಸಂಖ್ಯೆ ನಾವು ಕರ್ನಾಟಕದಲ್ಲಿ ಇದ್ದೀವಿ. ಒಂದು ಹೂಗಾರ್ ಮಾದಣ್ಣವ್ರ ಜಯಂತಿ ಮುಖಾಂತರ ನಾವು ತೋರಿಸ್ಬೇಕಾದಂಥ ಒಂದು ಸಂದೇಶ ರವಾನೆ ಮಾಡ್ತಕ್ಕಂಥ ಸಂದರ್ಭ ಇವಾಗ ಬಂದಿದೆ. ಹಾಗಾಗಿ ಇಡೀ ಕರ್ನಾಟಕ ಜನರು ಬೆಂಗಳೂರಿಗೆ ದಿನಾಂಕ 8ರಂದು ಬನ್ನಿರಿ, ಅಲ್ಲಿ ಹೂಗಾರ್ ಮಾದಣ್ಣವ್ರ ಜಯಂತಿ ಮಾಡೋಣ. ಹಾಗೂ ಎಲ್ಲ ಸರ್ಕಾರ ಆ ದಿನದವ್ರು ಇರ್ತಾರೆ ಅಲ್ಲಿ. ನಿಗಮ ಮಂಡಳಿ ಬಗ್ಗೆ ಮತ್ತೊಂದು ಚರ್ಚೆನೂ ಆಗುತ್ತೆ. ಹಾಗೂ ಮುಖ್ಯಮಂತ್ರಿಗಳು ಈ ಸಮಾಜ ಬಗ್ಗೆ ಏನು ನಿರ್ಣಯ ತೊಗೊಳ್ತಾರೆ ಅದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲಿ, ತಾಲೂಕಿನಿಂದ, ಜಿಲ್ಲೆಯಿಂದ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ಎಂಪ್ಲಾಯ್ಮೆಂಟ್ಸ್ ಇದ್ದಾರೆ, ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಅವರು ಅಲ್ಲಿಂದಲ್ಲೇ ಲೋಕಲ್ ಸಮೀಪ ಆಗುತ್ತೆ. ಹಾಗಾಗಿ ನಾನು ಬೆಂಗಳೂರ್ದು ಪ್ರಾಪರ್ ಹೂಗಾರ್ ಸಮಾಜ ಜನರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಅವತ್ತು ದಿವಸ ದಿನಾಂಕ 8ರಂದು ತಾವು ಅಲ್ಲೇ ರವೀಂದ್ರ ಕಲಾಕ್ಷೇತ್ರ ಮಂದಿರಕ್ಕೆ ಬನ್ನಿರಿ, ಹೂಗಾರ್ ಮಾದಣ್ಣವ್ರ ಜಯಂತಿ ಮಾಡೋಣ ನಾವೆಲ್ಲರೂ. ಅದ್ರ ಜೊತೆಯಲ್ಲಿ ಸರ್ಕಾರದ ಏನೇನು ಸಂದೇಶಗಳನ್ನು ರವಾನೆ ಮಾಡ್ತಾರೆ ಅದ್ರ ಬಗ್ಗೆಯೂ ನಮಗೆ ಗೊತ್ತಾಗುತ್ತೆ. ಅದ್ರ ಜಾಸ್ತಿ ಜನ ಇದ್ದರೆ ಮಾತ್ರ ಇದು ಸಾಧ್ಯ. ಎಲ್ಲರ ಸ್ವಲ್ಪ ಜನ ಇರ್ತಾರೆ ಅಂತಂದ್ರೆ ಸರ್ಕಾರನವರು ಕೇರ್ ಮಾಡೋದಿಲ್ಲ, ಯಾರೂ ಕೇರ್ ಮಾಡೋದಿಲ್ಲ. ಹಾಗಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಹೂಗಾರ್ ಮಾದಣ್ಣವ್ರ ಜಯಂತಿ ಪ್ರಪ್ರಥಮ ಬಾರಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ತಾವೆಲ್ಲರೂ ಭಾಗಿಯಾಗಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ಮನವಿ ಮಾಡ್ತಾಯಿದ್ದೀನಿ. ಧನ್ಯವಾದ. ಬನ್ನಿ ತಾವೆಲ್ಲರೂ ಅಂತ.